ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ತೂಗುಗತ್ತಿ ತೂಗಾಡ್ತಾ ಇದೆ. ಈ ತೂಗುಗತ್ತಿಯಿಂದ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ತಪ್ಪಿಸಿಕೊಳ್ತಾರಾ ಅಥವಾ ಬಚಾವಾಗ್ತಾರಾ? ಈಗ ಆಲ್ರೆಡಿ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಶೋ ಕಾಸ್ ನೋಟಿಸ್ ಅಂತ ಹೇಳಿ, ಕಾರಣ ಕೊಡಿ ಇದಕ್ಕೆ, ನಿಮ್ಮಲ್ಲಿ ಯಾಕೆ ಒಂದು ತನಿಖೆಗೆ ನಾವು ಹೋಗಬಾರ್ದು, ಪ್ರಾಸಿಕ್ಯೂಷನ್ಗೆ ಹೋಗಬಾರ್ದು ಅಂಥೇಳಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಇದು ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಜೆಪಿ ತನ್ನ ಪವರನ್ನು ಬಳಸಿಕೊಂಡು, ಕೇಂದ್ರದಲ್ಲಿರ್ತಕ್ಕಂಥ ಅಧಿಕಾರವನ್ನು ಬಳಸಿಕೊಂಡು ತನ್ನ ಪಕ್ಷದವರಲ್ಲದ ಬೇರೆ ಪಕ್ಷದ ಮುಖ್ಯಮಂತ್ರಿಗಳ ಮೇಲೆ ಈ ಥರ ಹರಿಹಾಯ್ತಾ ಇದೆ. ಇದೇನು ಮೊದಲನೇ ಉದಾಹರಣೆ ಅಲ್ಲ. ಯಾವೆಲ್ಲ ಬೇರೆ ಬೇರೆ ಪಕ್ಷಗಳು ಸ್ಟ್ರಾಂಗ್ ಇದೆಯೋ, ಯಾವೆಲ್ಲ ರಾಜ್ಯಗಳಲ್ಲಿ ಬೇರೆ ಪಕ್ಷದ ಕೇಡರ್ ಮತ್ತು ಲೀಡರ್ ಸ್ಟ್ರಾಂಗ್ ಇದ್ದಾರೋ ಅಂಥ ರಾಜ್ಯದಲ್ಲಿ ಆ ಪಕ್ಷಗಳನ್ನು ಬುಡಮೇಲು ಮಾಡಬೇಕು ಅಂತ ಅವ್ರಿಗೆ ಉದ್ದೇಶ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಇದೀಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ದಾಖಲೆ ಸಮೇತ ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ಸರ್ಕಾರ ಸಿದ್ಧವಾಗಿದೆ. ಅಧಿಕಾರಿಗಳನ್ನು ಬಿಟ್ಬಿಟ್ಟು ಫಲಾನುಭವಿಗಳಿಗೆ ನೋಟಿಸ್ ಕೊಡ್ತಾರೇನ್ರಿ ಯಾರಾದರೂ? ಎಲ್ಲಾದರೂ ಉಂಟೇನ್ರಿ ಇದು? ಇಲ್ಲೇನಾಗಿರೋದು, ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟ್ ಬಂದಿರೋದು. ಸೈಟ್ ಪಡ್ಕೊಂಡವ್ರು ತಪ್ಪ, ಕೊಟ್ಟವ್ರು ತಪ್ಪ ಇದು ಅಂತ. ಯಾರ್ಯಾರು ಅಧಿಕಾರಿಗಳಿದ್ದರೋ ಅವ್ರಿಗೆ ನೋಟಿಸ್ ಕೊಡಬೇಕಾ? ಯಾಕೆ ಈ ಥರ ಹಂಚಿಕೆ ಆಯ್ತಿಲ್ಲ ಸೈಟ್ಗಳು? ಯಾವ ಏರಿಯಾದಲ್ಲಿ ನೀವು ಸೈಟ್ ಕೊಡಬೇಕಾಗಿತ್ತೋ ಅಲ್ಲಿ ಕೊಡದೆ ಬೇರೆ ಬೆಲೆ ಬಾಳುವ ಏರಿಯಾದಲ್ಲಿ ಯಾಕೆ ಸೈಟ್ ಕೊಟ್ರಿ ನೀವು ಅಂತ ಅಧಿಕಾರಿಗಳನ್ನ ಕ್ವಶನ್ ಮಾಡಬೇಕು? ಅಥವಾ ಅವತ್ತಿಗೆ ಪ್ರತಿಪಕ್ಷ ನಾಯಕರಾಗಿದ್ದ ಆ ಒಬ್ಬ ವ್ಯಕ್ತಿಯ ಪತ್ನಿ ಏನು ನಿವೇಶನ ಪಡ್ಕೊಂಡಿದ್ರೋ ಅವ್ರಿಗೆ ನೋಟಿಸ್ ಕೊಡಬೇಕಾ? ಇವತ್ತಿಗವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡಬೇಕಾ ಅನ್ನೋ ಒಂದು ಆ್ಯಂಗಲಲ್ಲಿ ಸರ್ಕಾರ ದಾಖಲೆ ಸಮೇತವಾಗಿ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದೆ. ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಈ ಸೈಟ್ ಹಂಚಿಕೆ ಆಗಿದ್ದು. ಅದು ಹೇಗ್ರಿ? ವಿರೋಧ ಪಕ್ಷದ ನಾಯಕ ಒಬ್ಬ ಹೋಗ್ಬಿಟ್ಟು ಆಡಳಿತಾರೂಢ ಪಕ್ಷದ ಕಡೆಯಿಂದ ಒಬ್ಬ ನಗರಾಭಿವೃದ್ಧಿ ಸಚಿವ ಅಂತ ಕೂಡ ಇರ್ತಾರಲ್ಲಿ, ಆ ಸಚಿವನ ಅಧೀನಕ್ಕೆ ಮುಡಾನು ಬರುತ್ತೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ. ಅಲ್ಲೆಲ್ಲೋ ಸೈಟ್ ಹಂಚಿಕೆ ಆದರೆ ಅವತ್ತಿನ ನಗರಾಭಿವೃದ್ಧಿ ಸಚಿವನಿಗೆ ನೋಟಿಸ್ ಕೊಡಬೇಕಾ? ಅಥವಾ ಆವತ್ತು ಯಾರು ಸೈಟನ್ನು ಅಲಾಟ್ ಮಾಡಿದ್ರೋ ಆ ಕಮಿಟಿಗೆ ನೋಟಿಸ್ ಕೊಡಬೇಕಾ? ಅಥವಾ ಯಾವ ಅಧಿಕಾರಿ ಅಲಾಟ್ ಮಾಡಿದರೆ ಅವರಿಗೆ ನೋಟಿಸ್ ಕೊಡಬೇಕಾ? ಸೈಟ್ ತೊಗೊಂಡವ್ರಿಗೆ, ಜಮೀನು ಕೊಟ್ಬಿಟ್ಟು ಸೈಟ್ ತೊಗೊಂಡವ್ರಿಗೆ ಇಲ್ಲೇ ಒಂದು ವಿಷಯ ಬಂದಿತ್ತು. ಕೊನೆಗೂ ನಮಗೆ ನ್ಯಾಯ ಸಿಕ್ತು ಅಂಥೇಳಿ ಇವ್ರದೇ ವಿಚಾರದಲ್ಲಿ ವಾದ ಮಾಡ್ತಂಥ ವಕೀಲರೊಬ್ಬರು ಹೇಳ್ತಾ ಇದ್ರು, ಹೌದಪ್ಪ ಎಷ್ಟೋ ದಿನಗಳಿಂದ ಹೋರಾಟ ಮಾಡ್ತಾ ಇದ್ವಿ, ನಮ್ಮ ಜಮೀನನ್ನು ವಶಪಡಿಸ್ಕೊಂಡಿದ್ರು, ನಗರವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ನಿವೇಶನ ಬಂದಿರಲಿಲ್ಲ, ಕೊನೆಗೂ ನಿವೇಶನ ಸಿಕ್ತು, ನ್ಯಾಯ ಸಿಕ್ತು ಅಂತ. ಇದೀಗ ಅಲ್ಲಿ ಫಲಾನುಭವಿಗೆ ನ್ಯಾಯ ಸಿಕ್ಕರೆ ಯಾರು ಸೈಟನ್ನು ಅಪರಾಧ ಮಾಡಿದ್ರೋ, ಹೆಚ್ಚಿನ ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ಕೊಟ್ಟಿದ್ರೋ, ಕಮಿಟಿಯೋ, ಅಧಿಕಾರಿಯೋ, ಸಚಿವನೋ, ಅವತ್ತಿನ ಮುಖ್ಯಮಂತ್ರಿಯೋ ಅವ್ರಿಗೆ ನೋಟಿಸನ್ನು ಕೊಡದೆ ಅವತ್ತಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದವರಿಗೆ ಹೇಗೆ ನೋಟಿಸನ್ನು ಇವರು ಕೊಡ್ತಾರೆ? ಇದು ಸರಿನಾ ಅಂಥೇಳಿ ಆ ಒಂದು ವಾದವನ್ನು ಮುಂದೆ ಇಟ್ಕೊಂಡು ರಾಜ್ಯ ಸರ್ಕಾರ ರಾಜ್ಯಪಾಲರ ನೋಟಿಸ್ಗೆ ಉತ್ತರ ಕೊಡೋಕ್ಕೆ ಸಿದ್ಧವಾಗಿದೆ. ರಾಜ್ಯಪಾಲರ ನೋಟಿಸ್ಸೇ ಸರಿ ಇಲ್ಲ ಅಂತ ಕೂಡ ರಾಜ್ಯ ಸರ್ಕಾರ ವಾದವನ್ನು ಮಾಡ್ತಾ ಇದೆ. ಈಗ ಒಂದು ಕಡೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಸೆಕ್ಷನ್ 197 ಏನು ಹೇಳಿತ್ತು, ಸೆಕ್ಷನ್ 218 ಅಥವಾ 218 ಏನು ಹೇಳ್ತಾ ಇದೆ ಅಂತ ಹೇಳಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ ಕೂಡ ರಾಜ್ಯ ಸರ್ಕಾರ ಒಂದು ಕಡೆ ತಯಾರಾಗಬಹುದಾಗುತ್ತದೆ. ಏನಪ್ಪ ಇದು? ಈ ಸೆಕ್ಷನ್ಗಳು ಏನು ಹೇಳ್ತಾ ಹೋಗ್ತವೆ ಅಂದರೆ ತುಂಬ ಅದು ಇನ್ ಡೀಟೇಲ್ ಆಗಿದೆ. ಇದು ನ್ಯಾಯಾಧೀಶರು ಅಥವಾ ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂತಹ ಅಥವಾ ಸಾರ್ವಜನಿಕ ನೌಕರನಾಗಿರುವ ಯಾವುದೇ ವ್ಯಕ್ತಿ ತನ್ನ ಆಫೀಸಿಂದ ಅಥವಾ ಸರ್ಕಾರದ ಅನುಮತಿಯೊಂದಿಗೆ ತಲೆ ಹಾಕಲಾಗದಿರುವಾಗ, ಅವನು ಕಾರ್ಯನಿರ್ವಹಿಸುತ್ತಿರುವಾಗ ಅಥವಾ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಾಗ ಅವನು ಮಾಡಿದಂಥ ಯಾವುದೇ ಅಪರಾಧದ ಬಗ್ಗೆ ಆರೋಪಿಸಿದಾಗ ತನ್ನ ಅಧಿಕೃತ ಕರ್ತವ್ಯದ ನಿರ್ವಹಣೆಯಲ್ಲಿ ಲೋಕಪಾಲ ಮತ್ತು ಲೋಕಾಯುಕ್ತ ಕಾಯ್ದೆ 2013ರಲ್ಲಿ ಒದಗಿಸಲಾದ ಹಿಂದಿನ ಮಂಜೂರಾತಿಯನ್ನು ಹೊರತುಪಡಿಸಿ ಯಾವುದೇ ನ್ಯಾಯಾಲಯ ಅಂಥ ಅಪರಾಧದ ಅರಿವನ್ನು ತೆಗೆದುಕೊಳ್ಳುವುದಿಲ್ಲ. ವಿಸ್ತಾರವಾಗಿದೆ ಒಂದು ವಿಚಾರದಲ್ಲಿ ಏನಾಗುತ್ತೆ, ಇವನ್ ಸೆಕ್ಷನ್ ಏನು ಹೇಳ್ತಾ ಇದೆ ಅಂಥೇಳಿ. ಈ ಸೆಕ್ಷನ್ ಪ್ರಕಾರವಾಗಿ ಈ ಥರ ಮಾಡಬಹುದಾ? ಈಗ ಒಬ್ಬರು ಮುಖ್ಯಮಂತ್ರಿಗಳು ಇವತ್ತಿಗಿದ್ದಾರೆ, ಅವತ್ತು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲೂ ಚಕಾರ ಎತ್ತದೆ. ಸಾಕಷ್ಟು ವರ್ಷಗಳಾಗಿದೆಯಪ್ಪ ಸೈಟ್ ಮಂಜೂರಾಗಿ, ಅನೇಕ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ, ಎಲ್ಲೂ ಚಕಾರ ಎತ್ತದೆ. ಈಗ ಇದ್ದಕ್ಕಿದ್ದಂತೆಯೇ ಇವರು ಮುಖ್ಯಮಂತ್ರಿ ಆದ ಒಂದೇ ಒಂದು ವರ್ಷಕ್ಕೆ ಈ ಥರ ಮಾಡಬಹುದಾ? ಇದು ಯಾವ ತರಹದ್ದಿದು? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಏನು ಹೇಳುತ್ತೆ ಇದ್ರ ವಿಚಾರದಲ್ಲಿ ಅಂತ ಕೂಡ ಸರ್ಕಾರ ಒಂದು ಕಡೆ ಸಿದ್ಧವಾಗಿ ನಿಂತ್ಕೊಂಡಿದೆ.